ಹೃದಯ ಸ್ತಂಭನವಾದ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ನೀಡಿದಲ್ಲಿ ಜೀವ ಉಳಿಸಬಹುದಾಗಿದ್ದು, ತುರ್ತು ಚಿಕಿತ್ಸೆಯ ಬಗ್ಗೆ ಪ್ರತಿಯೊಬ್ಬರೂ ಅರಿವು ಹೊಂದಿರಬೇಕೆಂದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ತಜ್ಞರಾದ ಡಾಕ್ಟರ್ ಅರುಣ್ ಹೇಳಿದರು. ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಭಾನುವಾರ ಪತ್ರಕರ್ತರಿಗೆ ಆಯೋಜಿಸಲಾಗಿದ್ದ ಜೀವರಕ್ಷಕ ಕೌಶಲ್ಯ ಕಾರ್ಯಾಗಾರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲರೂ ಜೀವರಕ್ಷಣೆಯ ಅರಿವು ಹೊಂದಬೇಕೆನ್ನುವ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೀವ ಉಳಿಸಲು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಮುಖ್ಯವಾಗಿರುತ್ತದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಾರ್ಟ್ ಅಟ್ಯಾಕ್ ಆದಲ್ಲಿ ಸಾರ್ವಜನಿಕರು ಏನು ಮಾಡಬೇಕೆಂದು ಅರಿತುಕೊಂಡರೆ ಜೀವ ಉಳಿಸಬಹುದಾಗಿದೆ. ಈ ಸಂಬಂಧ ವಿದೇಶದಲ್ಲಿ ಸಾರ್ವಜನಿಕರಿಗೆ ತರಬೇತಿ ನೀಡಲಾಗ್ತಿದೆ. ನಮ್ಮ ದೇಶದಲ್ಲಿ ಅರಿವು ಮೂಡಿಸುವುದು ಬಹಳ ಕಷ್ಟವಾಗಿದ್ದರೂ ಪ್ರಯತ್ನ ಮುಂದುವರಿಸಿದ್ದೇವೆ. ಸಾರ್ವಜನಿಕರು ತುರ್ತು ಚಿಕಿತ್ಸೆ ಬಗ್ಗೆ ಅರಿತುಕೊಂಡು ಜೀವ ಉಳಿಸಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು. ನಿಮ್ಮ ಜೊತೆ ನಿಮ್ಮ ಸಹಪಾಠಿಗಳು ಸಹೋದ್ಯೋಗಿಗಳು ಅಥವಾ ಪಬ್ಲಿಕ್ ರಸ್ತೆಯಲ್ಲಿ ಯಾರಾದರೂ ಬಸ್ ಸ್ಟ್ಯಾಂಡ್ ಅಥವಾ ಟ್ರೈನ್ ಎಲ್ಲರೂ ರೈಲ್ವೆ ಸ್ಟೇಷನ್ ಪಬ್ಲಿಕ್ ಸ್ಥಳ ಎಲ್ಲಾದರೂ ಸರಿ ಸಾರ್ವಜನಿಕ ಸ್ಥಳದಲ್ಲಿ ಯಾರಿಗಾದ್ರೂ ಇದ್ದಕ್ಕಿದ್ದಕ್ಕೆ ಜ್ಞಾನ ತಪ್ಪಿದ್ರೆ ಅಥವಾ ಅವರ ಹೃದಯ ಸ್ತಂಭನವಾದರೆ, ಹೃದಯ ಸ್ತಂಭನ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್. ಸೊ ಹೀಗಾಗಿ ನೀವು ಏನ್ ಮಾಡಬೇಕು, ನಿಮ್ಗೆ ಏನ್ ತೋಚ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ಇದೊಂದು ಸಣ್ಣ ಶಿಬಿರ ಏರ್ಪಡಿಸಿದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ನಮ್ಮ ಮೆಡಿಕಲ್ ಫೀಲ್ಡ್ ಅವ್ರು ಬಿಟ್ಟು ಇತರ ವೈದ್ಯಕೀಯೇತರ ಸಿಬ್ಬಂದಿಗಳಿರ್ತಾರಲ್ಲ ಅಥವಾ ಪಬ್ಲಿಕ್ ಸಾರ್ವಜನಿಕರು ಇರ್ತಾರಲ್ಲ ಅವ್ರಿಗೆಲ್ಲ ನಾವು ಆ 2-3 ನಿಮಿಷ ಪೇಷಂಟ್ ಹೃದಯ ಬಡಿತ ನಿಂತು ಮೊದಲ 2 ನಿಮಿಷ ಏನ್ ಮಾಡ್ಬೇಕು ಅಂತ ತಿಳುವಳಿಕೆ ಬಂದ್ರೆ ಜೀವನ ಉಳಿಸ್ಬೋದು ಅಥವಾ ಅವ್ರನ್ನ ಒಂದು ನಿಗದಿತ ಸಮಯದಲ್ಲಿ ಅವ್ರನ್ನ ಪಲ್ಸ್ ಅಥವಾ ಹೃದಯ ಬಡಿತ ವಾಪಸ್ ತಗೊಂಡು ಬಂದು ಆಸ್ಪತ್ರೆಗೆ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡ್ಬೋದು. ಇದೇ ಕೆಲಸ ವಿದೇಶಗಳಲ್ಲಿ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರಿಗೆ ಅವರು ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಪಬ್ಲಿಕ್ ಪ್ಲೇಸ್ಗಳಲ್ಲಿ ರೆಕಗ್ನೈಸ್ ಮಾಡಿರ್ತಾರೆ. ಅಂಥವ್ರನ್ನ ಹಿಡಿದು ಪ್ರತಿಯೊಂದು ಏರಿಯಾದಲ್ಲಿ ಅವರು ವಿದೇಶಗಳಲ್ಲಿ ಇದೇ ಕೆಲಸ ಮಾಡಿಸ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಸಾರ್ವಜನಿಕರಿಗೆ ಇದು ಮಾಡಿ ತುಂಬಾ ಕಷ್ಟ, ತಿಳುವಳಿಕೆ ಹೇಳ್ಕೊಡೋದು ಕಷ್ಟ. ನಮ್ಮ ಪ್ರಯತ್ನ ಇದು ಮುಂದುವರಿತಾ ಇದೆ, ಸಣ್ಣ ಸಣ್ಣ ಪ್ರಯತ್ನ. ಮೊದಲು ಮೀಡಿಯಾದವ್ರಿಗೆ ನಾವು ಇದರ ಬಗ್ಗೆ ನಾವು ಒಂದು ತರಬೇತಿ ಕೊಟ್ರೆ ಅವರು ಬೇಗ ಇದನ್ನ ಅರ್ಥಕೊಂಡು ಅವರ ಸಹಪಾಠಿಗಳು ಅಥವಾ ಅವರೊಂದು ಮಾಧ್ಯಮ ಮೂಲಕ ಇದನ್ನ ಒಂದು ಎಚ್ಚರಿಕೆ ಸಂದೇಶ. ಮೈಸೂರು ಮಣಿಪಾಲ್ ಆಸ್ಪತ್ರೆಯ ಕಾರ್ಪೊರೇಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಉಮರ್ ಬೇಗ್ ಮಾತನಾಡಿ, ಕಾಯಿಲೆ ಬಂದ ಬಳಿಕ ಚಿಕಿತ್ಸೆ ಪಡೆಯುವುದಕ್ಕಿಂತಲೂ ಮೊದಲೇ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ. ಆದ್ರಿಂದ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. We focus more on prevention rather than cure after getting to know what disease we have. There is a famous saying called prevention is better than cure, so we focus on it. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನು ಕಾರ್ಯಪ್ಪ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಕಾಯಿಲೆಗಳು ಹೆಚ್ಚಾಗಿವೆ. ನಮ್ಮ ಆಹಾರ ಕ್ರಮಗಳು ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳ ಮುಖ್ಯ. ಹಳ್ಳಿಗಳಲ್ಲಿ ದೇಶೀಯ ಆಹಾರ ಸೇವನೆಯಿಂದ ಕಾಯಿಲೆಗಳು ಕಡಿಮೆ ಇದ್ದರೆ ನಗರ ಪ್ರದೇಶದಲ್ಲಿ ಹೆಚ್ಚಾಗಿವೆ. ಆದ್ರಿಂದ ಆಹಾರ ಕ್ರಮದಲ್ಲಿ ಬದಲಾವಣೆ ಅಗತ್ಯ ಎಂದ ಅವರು, ಖಾಸಗಿ ಆಸ್ಪತ್ರೆಗಳು ಪತ್ರಕರ್ತರಿಗೆ ಚಿಕಿತ್ಸೆಗೆ ಹೆಚ್ಚಿನ ರಿಯಾಯಿತಿ ನೀಡಿದಲ್ಲಿ ಅನುಕೂಲವಾಗಲಿದೆ ಎಂದರು. ಈಗ ಮೊದಲ ಹಾಸ್ಪಿಟಲ್ ಇರುವಾಗ ಎಲ್ಲ ದೂರ ದೂರ ಹೋಗ್ತಾ ಇದ್ರು. ಆದ್ರೆ ಈಗೆಲ್ಲ ಒಳ್ಳೆ ಒಳ್ಳೆ ಆಸ್ಪತ್ರೆ ಬೇಕಂತ ಹೇಳಿ ಪ್ರತಿಭಟನೆ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಕಾಯಿಲೆಗಳು ಅಷ್ಟು ಬರ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆ ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಆಹಾರ ಕ್ರಮ ಅಂತ ಹೇಳ್ಬೋದು. ಅಂದ್ರೆ ಹಳ್ಳಿಯಲ್ಲಿರುವುದಕ್ಕೂ ಪಟ್ಟಣ ಸಿಟಿಯಲ್ಲಿರುವುದಕ್ಕೂ ಅವರ ಕಾಯಿಲೆಗಳಿಗೆ ವ್ಯತ್ಯಾಸ ಇದೆ. ಹಳ್ಳಿಯಲ್ಲಿರುವವರು ದೇಶಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು ತುಂಬಾ ಆರೋಗ್ಯವಾಗಿದ್ದಾರೆ, ಸಾಕಷ್ಟು ಆರೋಗ್ಯವಂತರಾಗಿದ್ದಾರೆ. ಅದರಿಂದ ಆಹಾರ ಕ್ರಮದಲ್ಲಿ ಬದಲಾವಣೆ ಆದರೆ ಸಾಕಷ್ಟು ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಮತ್ತೆ ಈಗ ಪತ್ರಕರ್ತರಿಗೆ ಈಗ ಮಣಿಪಾಲ್ ಹಾಸ್ಪಿಟಲ್ ಸೇರಿದಂತೆ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲಿ 10%, 15% ಅಂತ ಹೇಳೋದ್ರಿಂದ 50% ಉಚಿತವಾಗಿ ಚಿಕಿತ್ಸೆ ಕೊಟ್ಟರೆ ಸಾಕಷ್ಟು ಅನುಕೂಲ ಆಗುತ್ತೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾತನಾಡಿ, ಪತ್ರಕರ್ತರ ಆರೋಗ್ಯ ವಿಚಾರಿಸುವವರ ಸಂಖ್ಯೆ ವಿರಳ. ಸದಾ ಒತ್ತಡದ ಜೀವನ ಸಾಗಿಸುವ ಪತ್ರಕರ್ತರು ದಿಢೀರ್ ಅನಾರೋಗ್ಯಕ್ಕೊಳಗಾಗುತ್ತಿದ್ದಾರೆ. ಎಚ್ಚರಿಕೆ ತೆಗೆದುಕೊಳ್ಳುವಲ್ಲಿ ಎಡವುತ್ತಿರುವುದು ಕೂಡ ಇದಕ್ಕೆ ಕಾರಣ. ಈ ನಿಟ್ಟಿನಲ್ಲಿ ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ವತಿಯಿಂದ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸುವುದರೊಂದಿಗೆ ತುರ್ತು ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಶ್ಲಾಘನೀಯ. ವೈದ್ಯರ ಸಲಹೆಗಳನ್ನು ಪಾಲಿಸಿ ಪತ್ರಕರ್ತರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು. ಮಾಡ್ತೇನೆ ಅಂತ ಹೇಳಿ ಗಮನಕ್ಕೆ ತಂದಾಗ ತಕ್ಷಣ ಬೊಳಜಿಗ ಅಯ್ಯಪ್ಪನವರ ಗಮನಕ್ಕೆ ತಂದಾಗ ಅವರು ತಕ್ಷಣ ಸ್ಪಂದನೆ ನೀಡಿದರು. ಜೊತೆಗೆ ಅವತ್ತಿನ
ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ಗಳು ಆಡಿದಂಥ ಮಾತುಗಳು ನಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿ ನಿಂತಿತ್ತು. ಯಾವ ರೀತಿ ನಾವು ಇರಬೇಕು ಅಂತ ಹೇಳುವಂಥದ್ದು. ನಾನು ಮಣಿಪಾಲ್ ಆಸ್ಪತ್ರೆಯಿಂದ ಉಚಿತವಾಗಿ ಶಿಬಿರವನ್ನು ಮಾಡ್ತಾರೆ ಅಂತ ಹೇಳುವಾಗ ಒಲ್ಲದ ಮನಸ್ಸಿನಿಂದ ಬಂದೆ. ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ಹಾಸ್ಪಿಟಲನ್ನು ಗುರುತು ಮಾಡಲಿಕ್ಕೆ ಇಷ್ಟಪಡಲ್ಲ. ಇದೇ ರೀತಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ನಮಗೆಲ್ಲರಿಗೂ ಒಂದು ಕಾರ್ಡನ್ನು ಕೊಟ್ಟು ಹೋಗಿದ್ರು. പക്ഷെ ಅನಿವಾರ್ಯವಾಗಿ ಆ ಕಾರ್ಡನ್ನು ಒಂದು ಆಸ್ಪತ್ರೆ ನಾನು ಕೊಟ್ಟಾಗ ಇದು ನಿಮಗೆ ಬರಲ್ಲ, ಇದು ಯಾವುದು ಕೂಡ ನಿಮಗೆ ಈ ಲಿಸ್ಟಲ್ಲಿ ಬರ್ತಾ ಇಲ್ಲ ಅಂತ ಹೇಳಿ. ಆಗ ನಾನು ಹೇಳಿದೆ ಈ ಲಿಸ್ಟಲ್ಲಿ ಯಾವ್ದು ಬರುತ್ತೆ ಅಂತ. ಅವ್ರು ಎಷ್ಟು ಕೇಳಿದ್ರು ಕೂಡ ಆ ಲಿಸ್ಟಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಕ್ ಕೈಯಲ್ಲಿ ನನಗೆ ಅನಿಸ್ತು ಯಾವುದೋ ಒಂದು ಕಾಟಾಚಾರಕ್ಕೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೋಗ್ತಾರೆ, ಒಂದು ಕಾರ್ಡನ್ನು ಕೊಡ್ತಾರೆ, ನಾವು ಅದನ್ನ ಇಟ್ಕೊಳ್ತೇವೆ, ನಾವು ಸ್ವಲ್ಪ ನಮ್ಮ ಮೂರ್ಖರಾಗಿ ಅದನ್ನ ಇಟ್ಕೊಳ್ತೇವೆ, ಬಹಳ ಜೋಪಾನವಾಗಿ ಮಾಡ್ಕೊಳ್ಳೋದು. ಆಧಾರ್ ಕಾರ್ಡ್ ಇದ್ದಾಗ ಅದನ್ನು ಜೋಪಾನವಾಗಿ ಮಾಡ್ಕೊಳ್ಳೋದು, ಯಾವ್ದಾದ್ರು ಒಂದು ದಿನ ಬಂದದ್ದು ಅಂತೇಳಿ ಆ ಮನಸ್ಥಿತಿಯಲ್ಲಿ ನಾನು ಇವತ್ತು ಬಂದಿದ್ದು. ಆದರೆ ಡಾಕ್ಟರ್ ಅವರ ಮಾತನ್ನ ಕೇಳುವಾಗ ನನಗೆ ನಿಜಕ್ಕೂ ಖುಷಿ ಅನ್ನಿಸ್ತು. ಒಂದು ಜೀವನವನ್ನು ಉಳಿಸ್ಲಿಕ್ಕೆ ಖಂಡಿತವಾಗಿ ನಾವೆಲ್ಲ ಪ್ರಯತ್ನ ಮಾಡಬಹುದು ಅಂತ ಹೇಳುವಂಥ ಜೊತೆಗೆ ಮಣಿಪಾಲ್ ಆಸ್ಪತ್ರೆ ನಿಮ್ಮ ಏನಿದೆ, ನಿಮ್ಮ ಚಿಂತನೆ ಏನಿದೆ ಸರ್, ನಿಜಕ್ಕೂ ನನಗೆ ಖುಷಿ ಕೊಟ್ಟು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕೇವಲ ಪತ್ರಿಕಾಗೋಷ್ಠಿಗೆ ಮಾತ್ರ ತಾವು ಸೀಮಿತವಾಗಲಿಲ್ಲ, ಮತ್ತೆ ಅದನ್ನ ಬಂದು ನಡೆಸಿಕೊಟ್ಟಿದ್ದೀರಾ, ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ಯಾಕೆ ಅಂತ ಹೇಳಿದ್ರೆ ಪತ್ರಕರ್ತರ ಆರೋಗ್ಯವನ್ನ ಯಾರು ಕೂಡ ವಿಚಾರಿಸಿದ್ದು ನನಗೆ ಗೊತ್ತಿಲ್ಲ. ನೀವು ಹೇಗಿದ್ದೀರಾ, ನೀವು ಏನ್ ಮಾಡ್ತಾ ಇದ್ದೀರಾ, ನೀವು ಊಟ ಮಾಡಿದ್ರಾ ಅಂತೇಳಿ ಕೇಳಿದ್ದು ನನಗೆ ಗೊತ್ತಿಲ್ಲ. ತಕ್ಷಣಕ್ಕೆ ಕಾರ್ಯಕ್ರಮಕ್ಕೆ ಬನ್ನಿ, ಇಷ್ಟು ಗಂಟೆಗೆ ಪ್ರತಿಭಟನೆ ಇದೆ, ಇಷ್ಟು ಗಂಟೆಗೆ ನಮ್ಮ ಕಾರ್ಯಕ್ರಮ ಇದೆ ಅಂತೇಳಿ ಕೇಳ್ತಾರೆ ವಿನಃ ನಿಮ್ಮ ಆರೋಗ್ಯ ಹೇಗಿದೆ ಅಂತೇಳಿ ವಿಚಾರಿಸಿದ್ದು ನನಗೆ ಗೊತ್ತಿಲ್ಲ. ಆದರೆ ನಾವು ಪತ್ರಕರ್ತರು ತುಂಬಾ ಒತ್ತಡದ ಬದುಕಲ್ಲಿ ನಮ್ಮ ಬದುಕನ್ನು ಸವಿಸ್ಕೊಂಡು ಬರ್ತಾ ಇರ್ತೇವೆ. ನಮಗೆ ನಮ್ಮ ಆರೋಗ್ಯಕ್ಕಿಂತ ಸಹ ಸಮಾಜದ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ತೇವೆ. ನಮ್ಮಲ್ಲಿ ಅನೇಕ ಪತ್ರಕರ್ತರಿಗೆ ದಿಢೀರಾಗಿ ಆರೋಗ್ಯ ಸಮಸ್ಯೆಗಳಾಗುವಂಥದ್ದು, ದಿಢೀರಾಗಿ ಆರೋಗ್ಯದಲ್ಲಿ ಏರುಪೇರನ್ನು ಕಾಣೋದು ನಾವು ಕಾಣ್ತಾ ಇರ್ತೇವೆ. ಎಲ್ಲರಿಗೂ ಸಹ ನಾವು ಮಾರ್ಗದರ್ಶನ ಕೊಡ್ತೇವೆ, ನೀವು ಹಾಗಿರ್ಬೇಕು, ನೀವು ಹೀಗಿರ್ಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿಅಯ್ಯಪ್ಪ, ಯುವ ಜನತೆಯಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚುತ್ತಿದೆ. ವರ್ಷಕ್ಕೆ ಒಮ್ಮೆಯಾದರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಮಣಿಪಾಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪತ್ರಕರ್ತರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದ್ದು, ನಿರ್ಲಕ್ಷಿಸಿದ್ರೆ ವಾಸಿ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆದ್ದರಿಂದ ಕಾಯಿಲೆ ಆರಂಭದಲ್ಲಿಯೇ ಚಿಕಿತ್ಸೆ ಪಡೆಯುವಂತಾಗಬೇಕು ಎಂದರು. ಶಿಬಿರ ಪ್ಲಸ್ ಮತ್ತು ಫ್ರೀ ಚೆಕಪ್ನು ಸಹ ಮಾಡಿದ್ದಾರೆ. ಯಾಕೆಂತಂದರೆ ನಾವು ಹೋಗೋದೇ ಇಲ್ಲ, ನಮ್ಮ ಆರೋಗ್ಯದ ಬಗ್ಗೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಹಾಸ್ಪಿಟ್ಲ್ಗೂ ಸಹ ಹೋಗಲ್ಲ, ನಮ್ಮ ಶುಗರ್ ಆಗಲಿ ಬಿ ಪಿ ಆಗಲಿ ಚೆಕ್ ಮಾಡ್ಕೊಳ್ತಾ. ಪ್ರೆಸೆಂಟ್ ನಾನು ಬೆಳಿಗ್ಗೆ 4 ಗಂಟೆಗೆ ನನಗೆ ಫುಲ್ ಪೇನ್ ಸ್ಟಾರ್ಟ್ ಆಗಬೇಕು. ನಾನು ಬೆಳಿಗ್ಗೆ 4 ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ನನಗೇನೇ ಶಾಕ್, ನನಗೆ ಬಿ ಪಿ ಇದೆ ಅಂತ ಹೇಳಿದ್ರು, 165 ಇದೆ, ಬಿ ಪಿ ಇದೆ ಅಂತ ಹೇಳಿ. ನನಗೆ ಬಿ ಪಿ ಇರೋದೇ ಗೊತ್ತಿರಲಿಲ್ಲ, ಫುಲ್ ಸ್ವೆಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಬೇಕು. ಹಾಗೆ ನಾವು ಹಾಸ್ಪಿಟ್ಲಿಗೆ ಹೋಗಲ್ಲ, ನಮ್ದು ಏನಿದೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ನಾನು ಅಷ್ಟೇ ಆದಷ್ಟು ಪೇನ್ ಕಿಲ್ಲರ್ ಎಲ್ಲ ತಗೊಂಡು ನಾನೇ ಡಾಕ್ಟರ್ ಥರ ಟ್ರೀಟ್ ಮಾಡ್ಕೊಡ್ತೀನಿ. ಅದು ತಪ್ಪು ನನ್ನ ಅಭಿಪ್ರಾಯ. ಯಾಕೆಂತಂದರೆ ನಾವು ಎಷ್ಟೇ ಬಿಸಿ ಇದ್ರೂ ಸಹ ನಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೋಬೇಕಾಗುತ್ತೆ. ಯಾಕೆಂದರೆ ನಾವು ಕಡಿಮೆ ಸ್ಟಾರ್ಟಿಂಗಲ್ಲೇ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಮತ್ತೆ ನಮಗೆ ಅದನ್ನ ವಾಸಿ ಮಾಡೋಕ್ಕಾದ್ರೂ ಸಹ ನಾವು ಅದನ್ನ ವಾಸಿ ಮಾಡೋದಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವೀಗ ನೋಡ್ತಾ ಇದ್ದೀವಿ ಪೇಪರಲ್ಲಿ ದಿನ ಸಹ ಹಾರ್ಟ್ ಅಟ್ಯಾಕಲ್ಲಿ ಎಷ್ಟೋ ಜನರು ತೀರೋಗ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಬಿಲೋ 40 ಆವ್ರೇಜ್ ಅಲ್ಲಿ ಹೋಗ್ತಾ ಇದ್ದಾರೆ. ಮೊನ್ನೆ ಸಹ ನಾನು ಒಂದು ASI ಇದು ನೋಡಿದೆ, ಜಸ್ಟ್ 57 ಇಯರ್ಸ್ ಏಜಲ್ಲಿ ಒಂದು ಕೂಡಿಗೆ ASI ಸತ್ತಿ ಹೋಗಿದ್ದಾರೆ. ಯಾಕೆಂತಂದರೆ ಅಷ್ಟು ಹೆಲ್ತ್ ಇಶ್ಯೂಸ್ ಇದೆ. ಅದಕ್ಕೆ ನಾನು ಪತ್ರಕರ್ತರಲ್ಲಿ ಕೇಳ್ಕೊಡ್ತೀನಿ, ಆದಷ್ಟು ಎಚ್ಚರಿಕೋಬೇಕು, ಮತ್ತು ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೋಬೇಕು. ಎಲ್ಲರೂ ಸಹ ನೀವು ಕರೆಕ್ಟಾಗಿ ಮಾಡ್ಬೇಕು. ಮತ್ತು ಅವರು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ನಾವು ಫಸ್ಟ್ ಏಡಲ್ಲಿ ಹೇಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಸಹ ನಮ್ಮ ಡಾಕ್ಟರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅವರಿಗೆ ಮಣಿಪಾಲ್ ಹಾಸ್ಪಿಟಲ್ ಅವರಿಗೆ ನಾನು ಕೊಡಗು ಪ್ರೆಸ್ ಕ್ಲಬ್ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದೇ ಸಂದರ್ಭ ಮೈಸೂರು ಮಣಿಪಾಲ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ತಜ್ಞರಾದ ಡಾಕ್ಟರ್ ಅರುಣ್ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸಲು ಮಾಡಬೇಕಾದ ಕಾರ್ಯದ ಕುರಿತು ಸವಿವರವಾಗಿ ತಿಳಿಸಿದರು. ಫೀಲ್ ಮಾಡ್ತಿದ್ದಂಗೆ ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಸಿಗುತ್ತೆ. ಇಲ್ಲಿ ಅಲ್ಲ, ನೀವು ಫೀಲ್ ಮಾಡ್ಕೊಂಡು ಬಂದರೆ ಇಲ್ಲಿ ಒಂದು ಮಧ್ಯದಲ್ಲಿ ಇಲ್ಲಿಂದ ಕೆಳಗೆ ಒಂದು 4 ಸೆಂಟಿಮೀಟರ್ ಕೆಳಗೆ ಗಟ್ಟಿ ಸಿಗುತ್ತೆ, ಉಬ್ಬದಂಗೆ ಸಿಗುತ್ತೆ, ಬೋನ್ ಗಟ್ಟಿ ಸಿಗುತ್ತೆ. ಫೀಲ್ ಮಾಡಿ ಅದರಿಂದ 4 ಬೆರಳು ಕೆಳಗೆ ಇಟ್ಕೊಂಡು ಮಾಡಿ. ದಟ್ ಕ್ಯಾನ್ ಫೀಲ್ ದ ಪೇಷಂಟ್. ಇದರಲ್ಲಿ ಫೀಲ್ ಮಾಡೋಕ್ಕಾಗಲ್ಲ, ನಮ್ಮದು ಲೈವ್ ಬಾಡಿನೇ ಫೀಲ್ ಮಾಡಿ. ಸೊ ಕಂಪ್ರೆಷನ್ ಹೇಗೆ ಕೊಡಬೇಕು ಅಂದರೆ, ನಿಮ್ಮದು ಇಂಟರ್ಲಾಕ್ ಆಗಿರಬೇಕು. ದ ಫಿಂಗರ್ಸ್ ಆಫ್ ಒನ್ ಹ್ಯಾಂಡ್ ಸ್ಟ್ರೆಚ್ಡ್ ಆ್ಯಂಡ್ ದ ಫಿಂಗರ್ಸ್ ಆಫ್ ದ ಅದರ್ ಹ್ಯಾಂಡ್ ಇಂಟರ್ಲಾಕಿಂಗ್ ವಿತ್ ದ ಗ್ಯಾಪ್ ಬಿಟ್ವೀನ್ ದ ಫಿಂಗರ್ಸ್. ಈ ಥರ. ಆಮೇಲೆ ನಿಮ್ಮದು ಶೋಲ್ಡರ್ ಪೇಷಂಟ್ದು ಮಿಡ್ಲೈಗೆ ಒಂದು ಲೈನಲ್ಲಿ ಇರಬೇಕು. ಏಬಲ್ ಟು ಅಂಡರ್ಸ್ಟ್ಯಾಂಡ್? ದ ಪರ್ಸನ್ ಇಸ್ ರೆಸ್ಕ್ಯೂಯಿಂಗ್ ದ ಪೇಷಂಟ್, his hand should be firmly placed on one another, fingers interlocked by the heel of the hand. Heel anta ಹೇಳ್ತೀವಿ, hand the heel ಇದೆ,
ಬೈ ದ ಹಿಲ್ ಆಫ್ ದ ಹ್ಯಾಂಡ್ and ಲೋವರ್ ಸ್ಟರ್ನಮ್ ಒಂದು ಲೋವರ್ ಪಾರ್ಟ್ ಆಫ್ ದ ಸ್ಟರ್ನಮ್ ಟು ಮೇಕ್ ಶೂರ್ ದಿಸ್ ಎಲ್ಬೋ ಶುಡ್ ಬಿ ಸ್ಟ್ರೈಟ್. ಹಿಂಗೆ ಬೆಂಡ್ ಮಾಡಿ ಮಾಡೋಂಗಿಲ್ಲ. ಈ ಟಿ ವಿಲೆಲ್ಲ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮ್ದು ತೋರಿಸುವಾಗ ಏನೋ ಮಾಡಿದ್ರು, ಬಟ್ ಅದು ಪ್ರಯತ್ನ ಆದರೂ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಬೇಕು ನಾವು. ಸೊ ಇದು ಲಾಕ್ ಮಾಡಬೇಕು. ಲಾಕ್ ಮಾಡಿ ನೀವು ಫುಲ್ ಹಿಂಗೆ ಬಳಿಕ ಪತ್ರಕರ್ತರ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು. ವಿವಿಧೆಡೆಯಿಂದ ಆಗಮಿಸಿದ್ದ ಪತ್ರಕರ್ತರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು.